नमस्कार। Yes. सबको हाथ जोड़कर थैंक यू वेरी वेरी मच, इतना प्यार दे रहे हो। बिकॉज आई जस्ट वॉन्ट टू टेल यू, मैं ये कहना चाहता हूँ कि तुम, मुझे कभी ऐसा नहीं लगा कि मैं कर्नाटक का नहीं हूँ। मैं हमेशा यहाँ मेरी फैमिली रहती है और मुझे आप लोगों ने इतना प्यार दिया है, उसके लिए दिल हाथ जोड़कर वापस थैंक यू बोलना चाहता हूँ। एंड हम लोग कन्नड़ा टीजर प्ले करने वाले हैं आप लोगों के लिए, आप लोगों का ओपिनियन देना। ओके? Sure. Yes. Teaser and apply ಮಾಡಿ ಅಂತ ಅನ್ಸುತ್ತೆ. टीजर लॉन्च ಮಾಡಿ. Yes. We are getting goosebumps while watching this teaser because our acting skills, fitness, ಜೊತೆಗೆ ಡೈರೆಕ್ಷನ್, ಸಿನಿಮಾಟೋಗ್ರಫಿ, ಅದರ ಜೊತೆಗೆ ಇನ್ನೊಂದು ಅಂಶ ಬಹಳನೇ ಇಂಪಾರ್ಟೆಂಟ್ ಆಗಿತ್ತು, ದ BGM ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಅದರ ಹಿಂದಿರುವಂತಹ ಶಕ್ತಿ ಯಾರು? ನಮ್ಮ ರವಿ ಬಸ್ರೂರು ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ಎಸ್, ಪ್ಲೀಸ್ ವೆಲ್ಕಮ್. ಇವತ್ತಿನ ಬಹಳಷ್ಟು ಕೊಡುಗೆಯನ್ನು ಕೊಟ್ಟು KGF ನಲ್ಲಿ ಆ ಸಿನಿಮಾ ಗೆಲ್ಲೋದಕ್ಕೆ ಎಷ್ಟೋ ಕಾರಣಗಳಿದ್ರೆ ಅದಕ್ಕೆ ಸಂಗೀತ ಕೂಡ ಒಂದು ಬಹಳ ಮೇಜರ್ ಕಾರಣ ಅಂತ ಎಲ್ರಿಗೂ ಗೊತ್ತಿದೆ ಸರ್. ಆಕ್ಚುಲಿ ನಿಮಗೆ ಮತ್ತೊಮ್ಮೆ ಸ್ವಾಗತ. ಎಸ್, ಇವತ್ತು ನಿಮ್ಮ ಕಡೆಯಿಂದ ಅಯ್ಯೋ ವಿಕ್ರಮಾರ್ಕ ಈ ಸಿನಿಮಾದ ಸಾಂಗ್ ಲಾಂಚ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಖಂಡಿತ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ದೇವ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ಈ ಸಿನಿಮಾ ನನ್ನ ಹತ್ರ ಬಂದವಾಗ ಒಂದು ಚಿಕ್ಕ ಸಿನಿಮಾ ಅಂತ ಅವ್ರು ಬಂದಿದ್ದು, ಅದಾದಮೇಲೆ ಅವರೊಳಗಡೆ ಇದನ್ನೊಂದು ದೊಡ್ಡ ರೀತಿ ತೋರಿಸ್ಬೇಕು ಅಂತ ಏನು ಅವರು ಕನಸು ಕಟ್ಕೊಂಡಿದ್ರು, ಅದಕ್ಕೆ ಒಂದು ನಮ್ಮ ಕಡೆಗೆ ಒಂದು ಸಹಾಯದ ರೀತಿಯಲ್ಲಿ ಇನ್ಪುಟ್ಗಳನ್ನ ಕೊಡ್ತೇವೆ. ಅದು ಈ ಮಟ್ಟಕ್ಕೆ ಬರಲಿಕ್ಕೆ ಅವರ ಪರಿಶ್ರಮ, ಎಲ್ಲ ಕಡೆಗೂ ಅವ್ರು ಎಲ್ಲೂ ನಿಲ್ದಂಗೆ ಈ ಸಿನಿಮಾನ ಒಂದು ಹಂತಕ್ಕೆ ನಿಲ್ಲಿಸಬೇಕು ಅಂತ ಇಡೀ ಟೀಮನ್ನು ಕಟ್ಕೊಂಡು ಹೊರಟಂಥ ರೀತಿ, ಅದರಲ್ಲಿ ಒಂದು ಸಣ್ಣ ಅಳಿಲು ಸೇವೆ ನಮ್ಮದು. ತುಂಬ ಖುಷಿ ಆಯಿತು ಈ ಮಟ್ಟಕ್ಕೆ ಸಿನಿಮಾನ ತಗೊಂಡು ನಿಲ್ಲಿಸಿದ್ದಕ್ಕೆ. ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾ ಮೇಲೆ ಇರಲಿ. ಅವರ ಹತ್ರ 3 years, ಐ ಥಿಂಕ್ 2.5 years. ಸೊ 2.5 ವರ್ಷದಿಂದ ಅವರ ಪರಿಶ್ರಮ ಒಂದು ಸಿನಿಮಾ ಬಗ್ಗೆ ಎಲ್ಲಿ ಸುದೀರ್ಘವಾಗಿ ಎಲ್ಲೂ ನಿಲ್ದಂಗೆ ಎಲ್ಲ ಆ್ಯಂಗಲಲ್ಲೂ ಅವರು ಅದನ್ನ ಹೆಗಲ ಮೇಲೆ ಕೊಟ್ಟು ಇಲ್ಲಿ ತನಕ ತಗೊಂಡ್ಬಂದಿದ್ದಾರೆ. ನಿಮ್ಮೆಲ್ಲರ ಇದೇ ಥಿಯೇಟರ್ ನೆನಪಿದ್ದಂಗೆ ಉಗ್ರಮಲ್ಲಿ ನನ್ನನ್ನು ಎತ್ತಿ ನನ್ನ ಕೆಲಸನ ಗುರುತಿಸ್ತಿದ್ದೀರಿ. ಅದೇ ರೀತಿ ಈ ಸಿನಿಮಾನು ಗುರುತಿಸಿ ಇದರ ಮೂಲಕ ಒಂದಿಷ್ಟು ಟೆಕ್ನಿಷಿಯನ್ ಹೊರಗೆ ಬರೋ ಥರ ಆಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈಗ ನಿಮ್ಮ ಮ್ಯಾಜಿಕ್ ಹೇಗಿದೆ ಅಂತ ನೋಡುವಂಥ ಸಮಯ. ಡೆಫಿನೆಟ್ಲಿ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ನಾವೆಲ್ಲರೂ ಕೂಡ ಕಾಯ್ತಿದ್ವಿ. ಪ್ಲೀಸ್ ಸಾಂಗ್ ಅನ್ನ ಲಾಂಚ್ ಮಾಡಬೇಕು ಅಂತ ಹೇಳ್ತೀವಿ ಸರ್. ಅಹೋ ವಿಕ್ರಮಕ ಸಾಂಗ್ ಲಾಂಚ್. ಥ್ಯಾಂಕ್ ಯು ಸೋ ಮಚ್. हिंदी और इंग्लिश? ಓಕೆ, ದಟ್ ಐ ಡು. ಕನ್ನಡ ನಾನು ನಿಮಗೆ Kannada, my brother will translate. Yeah. See, pan India traveling now, so little confusion. No problem sir, you just say I'll just speak. See, first of all, I just want to say, few years back before lockdown, me and Yuvraj, a lot of people know we were very close to Sir Appu sir. With his blessings only, whenever I have come to do any Kannada film, I should specifically spend lot of time. मैं उनके साथ बहुत सारा वक्त गुजारता था. But Raghavendra Rajkumar sir, today morning only I had a word with him. His blessings are there. His entire family's blessings are there with us. And आज मैं ये कहना चाहता हूँ, अप्पू सर आज भी अपने साथ है यहाँ पर. ಖಂಡಿತ ಯಾವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಲ್ಲಿ ಅವ್ರು ಮಾಡಿರುವಂತಹ ಕೆಲಸದಲ್ಲಿ ಅವರು ನಮ್ಮ ಜೊತೆಗೆ ಜೀವಂತವಾಗಿದ್ದೇ ಇರ್ತಾರೆ. ಸೊ ಇವತ್ತು ಕೂಡ ಅವರ ಬ್ಲೆಸ್ಸಿಂಗ್ಸ್ ನಿಮ್ಮ ಸಿನಿಮಾಗೆ ಖಂಡಿತವಾಗ್ಲೂ ಇದೆ. ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಕೂಡ ನೀವು ಮಾತಾಡಿದ್ರಿ ಅಂತ ಹೇಳಿದ್ರಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ವಿತ್ ದಟ್ ನಮ್ಮ ಡೈರೆಕ್ಟರ್ ಸರ್. ಎಸ್ ಸರ್. ನೋ ಪ್ರಾಬ್ಲಮ್. నమస్కారం అండి, మీడియా వాళ్ళకి అందరికీ. సారీ నాకు కన్నడ రాదు, ఏమి అనుకోవద్దండి. నేను దేవు మగధీరా నుంచి ట్రావెల్ అవుతా ఉన్నాం. ఒక మంచి సినిమా చేయాలని వెయిట్ చేస్తూ ఇన్నాళ్ళకి ఇద్దరు కలిసి చేసాము. చాలా బాగా వచ్చే సినిమా. ఈ సినిమాని కుమారి వాళ్ళు రిలీజ్ చేయడం చాలా హ్యాపీగా ఉంది మాకు కన్నడలో. చాలా రేటెడ్ మాకు అడిగారు. ఈ సినిమా సాంగే కదండి
చాలా బ్రహ్మాండంగా ఉంటుందండి ఆర్ఆర్. చాలా బాగా చేశాడు ఆర్ఆర్. सबसे पहले मैं ये कहना चाहता हूं, आप सब ने बाहुबली, आरआर, राजमौली सर की सारी फिल्में देखी है. ये उनका को डायरेक्टर. इसकी पर्सनालिटी से मत जाओ, पर्दे पे दिखाता है ये कौन है. ओके, చాలా థ్యాంక్స్ అండి. యువరాజ్ గారు కూడా ఫుల్ సపోర్ట్ ఇచ్చారు పక్కన ఉండి. చాలా హ్యాపీగా ఉందండి. కన్నడలో డెఫినెట్గా బాగా ఆడుతుంది అనుకుంటున్నాము. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲಿ ಒಂದು ಮಾತು ಇದೆ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಸೊ ಅಪಿಯರೆನ್ಸ್ ಇಂದ ವಿ ವೋಂಟ್ ಜಡ್ಜ್ ಯು ಸರ್, ವಿ ನೋ ವಾಟ್ ಯುವರ್ ಟ್ಯಾಲೆಂಟ್ ಇಸ್. ಓಕೆ, ಎಸ್. ಸೊ ಓಕೆ, ಎಲ್ರಿಗೂ ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮಕ್ಕೆ ನಡೆದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ನಮ್ಮ ಹಿತೈಷಿಗಳೆಲ್ಲರೂ ಬಂದಿದ್ದೀರಾ, ಭಾಳ ಸಂತೋಷ. ಇವತ್ತು ಮೊದಲನೇದಾಗಿ ಏನು ನಮ್ಮ ಸಿನಿಮಾ ಅಹೋ ವಿಕ್ರಮಾರ್ಕ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಈ ಚಿತ್ರತಂಡದವರು ಎಲ್ಲರೂ ಕೂಡ ಭಾಳ ಇದ್ದಾರೆ, ಭಾಳ ಶ್ರಮ ಇದೆ ಈ ಸಿನಿಮಾದಲ್ಲಿ. ಇವತ್ತು ನಮ್ಮ ದೇವ್ಗಿಲ್ ಸರ್ ಆಗಿರ್ಬೋದು, ಸತತವಾಗಿ 2 ವರ್ಷ ಕಷ್ಟಪಟ್ಟು ತೆಗೆದಿರ್ತಕ್ಕಂಥ ಒಂದು ಸಿನಿಮಾ. ಈ ದೇವ್ಗಿಲ್ ಅವ್ರು ಹೆಂಗೆ ಅಂತಂದರೆ ಇವಾಗ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಭಾಷೆಗಳಲ್ಲೂ ಕೂಡ ಕನ್ನಡ, ತಮಿಳ್, ತೆಲುಗು, ಹಿಂದಿಯಲ್ಲಿ ಎಲ್ಲದರಲ್ಲೂ ಕೂಡ ಮಾಡಿದ್ದಾರೆ ಆ್ಯಕ್ಟಿಂಗ್. ಸೊ ಇದು ಅವ್ರ ಓನ್ ಪ್ರೊಡಕ್ಷನಲ್ಲಿ ಇವತ್ತೆಲ್ಲ ನಾವೆಲ್ಲ ಸೇರ್ಕೊಂಡು ಚಿತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೇವೆ. ಆಮೇಲೆ ಕನ್ನಡಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳನ್ನು ನಮ್ಮ ದೇವ್ಗಿಲ್ ಅವ್ರು ಮಾಡಿದ್ದಾರೆ. ಆಮೇಲೆ ಪೇಟ ತ್ರಿಕೋಟಿ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಬಾಹುಬಲಿ, ಆಮೇಲೆ ಮಗಧೀರ, ಆಮೇಲೆ ರಾಜಮೌಳಿ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರು. ಅವರು ಮೇಡಮ್ ಹೇಳಿದಾಗೆ ಕೀರ್ತಿ ಚಿಕ್ಕದಿದ್ರು ಮೂರ್ತಿ ಹೇಳಿದ್ರಲ್ಲ, ಅದು ಕೀರ್ತಿ ಚಿಕ್ಕದಿದ್ರು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಹೇಳಿದ್ರಲ್ಲ. ಸೊ ಆ ರೀತಿ ಅವರು. ಆಮೇಲೆ ರವಿ ಬಸ್ರೂರ್ ಸರ್ ಯಾರು ಗೊತ್ತಿಲ್ಲ, ಅವ್ರು ನೋಡಿದ್ರೆ ಗೊತ್ತಾಗಲ್ಲ, ಬಟ್ ಅವ್ರ ಹೆಸರು ಮಾತ್ರ ಫುಲ್ ಇಂಡಿಯಾದಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ರವಿ ಬಸ್ರೂರ್ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಸಲಾರ್ ಮೂವಿ, ಆಮೇಲೆ ಸಲಾರು, KGF, ಮಾರ್ಟಿನ್, ಈ ಥರ ನನ್ನ ಸ್ನೇಹಿತರಂತ ಧ್ರುವ ಸರ್ಜಾ ಅವ್ರ ಜೊತೆಲಿ ಮಾತಾಡಿದೆ. ಒಂದು ವಿಡಿಯೋ ಮಾಡಿ ಕಳಿಸಿ ಸರ್, ಒಂದು ಬೆಸ್ಟ್ ವಿಶಸ್ ಮಾಡಿ ಕಳಿಸಿ ಅಂತ ಅವ್ರಿಗೆ ಹೇಳಿದೆ. ರವಿ ಬಸ್ರೂರ್ ಸರ್ ಬರ್ತಾರೆ ಅಂದರೆ ನಮ್ಮ ಡೈರೆಕ್ಟ್ರಪ್ಪ ಅಂತ ಹೇಳ್ತಾ ಇದ್ರು. ಸೊ ಅವರು ಬರಬೇಕಿತ್ತು, ಬಟ್ ಅವ್ರು ಬಾಂಬೆಯಲ್ಲಿ ಪ್ರಮೋಷನ್ಸ್, ಅವ್ರ ಫಿಲಮ್ ಪ್ರಮೋಷನ್ಸಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ. ಸೊ ಇದೆಲ್ಲ ಕರ್ನಾಟಕದಲ್ಲಿ ಅತ್ಯಂತ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿರ್ತಕ್ಕಂಥ ನಮ್ಮ ದೇವ್ಗಿಲ್ ಅವ್ರಿಗೆ ನಮ್ಮ ಕನ್ನಡದ ಭಾಷೆ ಬಗ್ಗೆ ಅತ್ಯಂತ ಗೌರವ ಇದೆ ಮೊದಲನೇದಾಗಿ. ಆಮೇಲೆ ಕೊನೆ ಬಾರಿ ಅವ್ರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾಗೂ ಕೂಡ ನಮ್ಗೆ ಹೇಳ್ಕೊಳ್ಳಿಕ್ಕೆ ದುಃಖ, ಬಟ್ ಆದರೂ ಕೂಡ ಹೇಳ್ಕೊಳ್ತೀವಿ. ಅದು ಕೊನೆ ಬಾರಿ ಅಷ್ಟೇ. ಆ ವರ್ಷ ಒಂದು ತಿಂಗಳಾದ ನಂತರ ಅವರು ಹೋಗಿರೋರು ಪುನೀತ್ ಸರ್ ನಮ್ಮನ್ನೆಲ್ಲ ಆಗಲಿ ಹೊರಟೋದು. ಸೊ ಆ ಸಂದರ್ಭದಲ್ಲಿ ನಾವೆಲ್ಲ ಒಂದ್ಸರಿ ನಾನು ಮತ್ತು ದೇವ್ಗಿಲ್ರವರು ಮತ್ತು ನಮ್ಮ ವಿನೋಬನಗರಲ್ಲಿ ನಮ್ಮ ಲೀಡರ್ ಜಾಕು ನಾವೆಲ್ಲ ಹೋಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬರ್ಡೇ ವಿಶ್ ಮಾಡ್ಬಿಟ್ಟು ಬಂದಿದ್ವಿ ಅವಾಗ. ಸೊ ನಮಗೆ ಭಾಳ ಸಂತೋಷ ಆಯಿತು. ಅವರು ಕೂಡ ಸಾಕಷ್ಟು ಬೆಂಬಲ, ಪ್ರೋತ್ಸಾಹ ನಮ್ಮ ದೇವ್ಗಿಲ್ ಅವ್ರು ನೀಡಿದ್ರು. ಆಮೇಲೆ ನಾನು ಕೂಡ ಕೇಳ್ಕೊಂಡೆ, ಸರ್ ನಿಮ್ಮ ಫಿಲಮಲ್ಲಿ ನಮ್ಮ ಅಕ್ಕನ ಮಗನಿಗೊಂದು ರೋಲ್ ಕೊಡಿ, ಹಂಗೆ ನಮ್ಮ ದೇವ್ಗಿಲ್ ಸರ್ಗೂ ಒಂದು ರೋಲ್ ಕೊಡಿ ಅಂತ ನಾನು ಕೂಡ ಅವ್ರು ರಿಕ್ವೆಸ್ಟ್ ಮಾಡಿದ್ದೆ. ಸೊ ಇವತ್ತು ಅವ್ರು ನಮ್ಮ ಜೊತೆಲಿಲ್ಲ, ಅದೇ ನಮ್ಮ ಮನಸ್ಸಲ್ಲಿ ಅವ್ರು ಯಾವತ್ತೂ ಬದುಕಿರ್ತಾರೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇವತ್ತು ಅಷ್ಟೇ ನಮ್ಮ 3 ವರ್ಷ ಥಿಯೇಟರ್ ಎದುರುಗಡೆ ನೋಡಿದ್ರೆ ಅವ್ರದ್ದು ಪುತ್ಥಳಿ ಇದೆ, ನೀವೆಲ್ಲರೂ ನೋಡಿರ್ಬೋದು ಅನ್ಸುತ್ತೆ, ಅವ್ರದ್ದು ಪುತ್ಥಳಿ ಇದೆ. ಸೊ ನಮ್ದು ಅದೇನಂದರೆ ಹೆಮ್ಮೆ, ನಮ್ಮ ಕ್ಷೇತ್ರದಲ್ಲಿ ಅವ್ರ ಪುತ್ಥಳಿಗಳು ಎಲ್ಲೇ ಸ್ಥಾಪನೆ ಮಾಡಿದ್ರು ಕೂಡ ನಮಗೊಂದು ಹೆಮ್ಮೆ. ನಮ್ಮ ಪುನೀತ್ ಅವ್ರದ್ದು, ನಮ್ಮ ಅಪ್ಪ ಅವ್ರದ್ದು, ಅವ್ರನ್ನ ನಾವು ಆ ಸ್ಟ್ಯಾಚ್ಯೂ ನೋಡ್ಕೊಂಡು ಹೋಗಿ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ಅವ್ರು ಸ್ಟ್ಯಾಚ್ಯೂ ನೋಡ್ಕೊಂಡು ಹೋದ್ರೆ ನಮ್ಗೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಎಲ್ಲರೂ ಕೂಡ ಇದೆ. ಯಾಕಂದರೆ ನಿಜವಾಗ್ಲೂ ನಾವೇನೋ ಸುಮ್ಮನೆ ಒಬ್ರು ಆ್ಯಕ್ಟ್ರು ಅವ್ರು ಇವತ್ತು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಮಾತಾಡೋದಲ್ಲ. ನಿಜವಾಗ್ಲೂ ಅಪ್ಪ ದೇವತಾ ಮನುಷ್ಯನೇ, ನಿಜವಾಗ್ಲೂ ಸಾಕಷ್ಟು ಜನರಿಗೆ ಸಹಾಯ ಮಾಡಿ ಇವತ್ತು ತಂದೆಗೆ ತಕ್ಕ ಮಗ ಅಂತ ಅನ್ಸ್ಕೊಂಡಿರ್ತಕ್ಕಂಥವ್ರು, ತಂದೆನ ಮೀರಿಸಿದ ಮಗ ಅಂತ ಕೂಡ ಹೇಳೋದು ತಪ್ಪಾಗಲ್ಲ ಅನ್ಸುತ್ತೆ. ಅಷ್ಟೊಂದು ಅಭಿಮಾನಿಗಳನ್ನ ಹೊಂದ್ಕೊಂಡು ಹೋಗಿದ್ದಾರೆ. ಅವ್ರನ್ನೆಲ್ಲ ನೋಡಿದ್ರೆ ನಮ್ಗೆ ಇನ್ಸ್ಪಿರೇಷನ್ನು. ನಾವು ಅದ್ರಲ್ಲಿ ಅಟ್ಲೀಸ್ಟ್ 50% ಅದ್ರ ರೀಚ್ ಆಗ್ತೀವ ಅಂತ ನಮಗೂ ಕೂಡ ಒಂದು ಅನಿಸ್ತಾ ಇರುತ್ತೆ ಅವಾಗ. ಸೊ ಈಗ ಫಿಲಮ್ ಬಗ್ಗೆ ಆದರೆ ಇಷ್ಟೊತ್ತು ಮಾತಾಡಿದ್ದೀನಿ, ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ಸಿನಿಮಾವನ್ನು ಎಲ್ಲರೂ ಬಂದು ನೋಡಿ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿ, ಬೆಂಬಲವನ್ನು ನೀಡಿ. ಇವತ್ತು ನಾನು ಮೊದಲನೇದಾಗಿ ನೀವು ಯಾರು ಹೇಳಿದ್ರು ಕನ್ನಡಲ್ಲಿ ಮಾತಾಡಬೇಕು ಅಂತ, ಕರೆಕ್ಟು. ನಾನು ಇವ್ರಿಗೆ ಹೇಳಿದೆ, ಬೇರೆ ಯಾವ ಭಾಷೆಯಲ್ಲೂ ಟೀಸರು ಸಾಂಗ್ ಎಲ್ಲ ಬಿಡಬೇಡಿ, ದಯವಿಟ್ಟು ಕನ್ನಡಲ್ಲೇ ಇರಲಿ. ಕನ್ನಡ ಟೀಸರು, ಕನ್ನಡ ಸಾಂಗು, ಬೇರೆ ಯಾವ ಭಾಷೆಗೂ ಬೇಡ. ಯಾಕಂದರೆ ಯಾವಾಗಲೂ ನಾನು ಹೇಳಿದ್ರೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ. ಅದರಿಂದ ಯಾವ ಬೇರೆ ಭಾಷೆನೂ ಬೇಡ, ಬೇರೆ ಭಾಷೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ರಿಲೀಸ್ ಮಾಡ್ಕೊಂಡು ಅಲ್ಲೆಲ್ಲ, ಅಂದರೆ ಬೇರೆ ಭಾಷೆ ಬಗ್ಗೆ ನಮ್ಗೆ ಅಗೌರವ ಇಲ್ಲ. ಎಲ್ಲ ತಮಿಳ್ ಆಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ, ಎಲ್ಲ ಭಾಷೆಗಳಿಗೂ ನಮ್ಗೆ ಗೌರವ ಇದೆ. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆ ಹೇಳ್ತಾ ನಮ್ಮ
ಕಾರ್ಯಕ್ರಮಕ್ಕೆ ಬಂದು ರವಿ ಬಸರೂರು ಸರ್, ಆಮೇಲೆ ಪೇಟ ತ್ರಿಕೋಟಿ ಸರ್, ಆಮೇಲೆ ಎಲ್ಲರೂ ಕೂಡ ಬಂದು ನಮಗೆ ಬೆಂಬಲ ನೀಡಿದ್ದೀರಾ. ತುಂಬ ಸಂತೋಷ ಆಯಿತು ಸರ್ ನೀವು ಬಂದಿದ್ದಕ್ಕೆ. ನಿಮ್ಮ ಹೆಸರು ಕೇಳ್ತಿದ್ರೆ ನಮ್ಗೆ ಒಂಥರ ವೈಬ್ರೇಷನ್ ಸಿಗ್ತದೆ. ರವಿ ಬಸರೂರು ಅಂದರೆ ಸಲಾರು, KGF, ಮಾರ್ಟಿನ್, ಬರೀ ಇಂಥ ಸಿನಿಮಾಗಳೇ ಕೊಡ್ತೀವಿ. ವಿಕ್ರಮು, ಅದ್ರಲ್ಲಿ ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಏನು ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್ ನಿಜವಾಗ್ಲೂ. ನಾನೇನಾದರೂ ಎಲ್ಲರೂ ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ನಮ್ಮ ತಂದೆ ತಾಯಿ ಹೇಳ್ತಾರೆ, ಸುಮ್ಮನೆ ನಮ್ಮ ತಂದೆ ತಾಯಿಗೆ ಬೇರೆಯವ್ರು ಅಪ್ರೋಚ್ ಮಾಡ್ತಾರೆ, ನಿಮ್ಗೊಂದು ಫಿಲಮ್ ಮಾಡಿಸಿ ಸರ್ ಅಂತ ಹೇಳ್ಬಿಟ್ಟು. ಈಗ ನಾನು ಬೇಡಪ್ಪ, ರಿಯಲ್ ಲೈಫ್ ಬೇಡ, ರಿಯಲ್ ಲೈಫ್ ಹೀರೋ ಹೋಗೋಣ, ರಿಯಲಲ್ಲಿ ಬೇಡ, ರಿಯಲ್ಗೆ ಹೋಗೋಣ ಅಂತ ಫಸ್ಟ್ ನಮ್ಮ ಆಫೀಸಲ್ಲಿ ಬಂದು ಇವ್ರು ಹೆಂಗೆ ಕೂತ್ಕೋತಾರೆ, ನಿಮ್ಮ ಆಫೀಸಲ್ಲಿ ಬಂದ್ಬಿಟ್ಟು ಆ ಥರ ಬೆಳಿಗ್ಗೆಯಿಂದ ಸಾಯಂಕಾಲ ನಿಮ್ಮ ಜೊತೆ ಕೂತ್ಕೊಂಡು ಒಳ್ಳೆ ಮ್ಯೂಸಿಕ್, ಇಂಡಿಯಾಲೇ ಬೆಸ್ಟ್ ಮ್ಯೂಸಿಕ್ ಬರೋ ಥರ ಮಾಡಿಸ್ಕೊಡ್ತಾರೆ ಸರ್. ಅದರಿಂದ ಥ್ಯಾಂಕ್ ಯು ತಾವೆಲ್ಲ ಬಂದು ಬೆಂಬಲ ನೀಡಿದ್ದಕ್ಕೆ. ಎಲ್ಲರೂ ಕೂಡ ವಿಕ್ರಮಾರ್ಕಾಗೆ ನಿಮ್ಮ ಸಿನಿಮಾ ಅಂತ ಹೇಳ್ಬಿಟ್ಟು ನೀವೆಲ್ಲ ಬೆಂಬಲ ನೀಡಬೇಕು. ಯಾಕಂದರೆ ದೇವಗಿಲ್ ಅವರು ನಮ್ಮ ಜೊತೆಲಿ ಯಾವತ್ತೂ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ನಮಗೆ ಬೆಂಬಲ ನೀಡಿ ನಮ್ಮ ಜೊತೆ ನಿಂತಂಥವ್ರು. ಅದಕ್ಕೆ ನಾವು ನಮ್ಮ ಕುಟುಂಬದವ್ರು ಅಂತ ಹೇಳ್ಕೊಂಡು ನಮ್ಮ ಕುಟುಂಬದ ಕಾರ್ಯಕ್ರಮ, ನಮ್ಮ ಕುಟುಂಬದ ಸಿನಿಮಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಬೆಂಬಲ ನೀಡಬೇಕು ಅಂತ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭಾಷೆಯ ಬಗ್ಗೆ ನಿಮಗಿರುವಂತಹ ಪ್ರೀತಿ ಗೌರವಕ್ಕೆ ನಾವೆಲ್ಲರೂ ಕೂಡ ಚಿರಋಣಿ. ಅದ್ರ ಜೊತೆಗೆ ಅಪ್ಪು ಬಗ್ಗೆ ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಬಹುಶಃ ದೇವರು ಭೂಮಿಗೆ ಬಂದು ಹೀಗಿರ್ಬೇಕು ಅಂತ, ಹೀಗೆ ಬದುಕಬೇಕು ಅಂತ ಧನ್ಯವಾದಗಳು. ಈಗ ರವಿ ಬಸ್ರೂರು ಸರ್, ಬಹುಶಃ ನಾವೆಲ್ಲರೂ ಕೂಡ ನೋಡಿರ್ತೀವಿ ಅವರ ವ್ಯಕ್ತಿತ್ವ ಹೇಗೆ ಅಂತಂದ್ರೆ ಅದೆಷ್ಟೇ ಹಿಟ್ ಸಿನಿಮಾಗಳನ್ನ ಕೊಡ್ಲಿ, ಅವರಲ್ಲಿರುವಂತಹ ವಿನಯ ಇದೆಯಲ್ಲ, ಒಂದು ಸಿಂಪ್ಲಿಸಿಟಿ ಇದೆಯಲ್ಲ, ಅದು ಖಂಡಿತ ಚೇಂಜ್ ಆಗಿಲ್ಲ. ಗ್ರಾಟಿಟ್ಯೂಡ್, ಕೃತಜ್ಞತೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವರ ಇತ್ತೀಚೆಗಷ್ಟೇ ಅವರಿಗೆ ರವಿ ಅನ್ನುವಂಥ ಹೆಸರು ಹೇಗೆ ಬಂತು ಅಂತ ಒಂದು ಹೇಳಿದ್ರಲ್ಲ, ವಿಡಿಯೋ ನೋಡಿರ್ತೀವಿ. ಇಂತಹ ಕೃತಜ್ಞತೆ ಬಹುಶಃ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂದ್ರೆ ತಪ್ಪಾಗಲ್ಲ. ಸರ್, ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂತ ಅನ್ಸುತ್ತೆ ಸರ್? ಈ ಸಿನಿಮಾ ಯಾಕಂದರೆ ನಾನು ಸಿನಿಮಾ ಮಾಡಬೇಕಂತ ನನಗೆ ನಿರ್ದೇಶನ ಒಂದು 5 ಸಿನಿಮಾ ಮುಗಿಸಿದ್ದೀನಿ. ಆ ಪ್ರತಿ ಸಿನಿಮಾಕ್ಕೆ ನಾನು ಹೊರಟವಾಗಲೂ ಆ ಥರದವ್ರು ಒಬ್ಬೊಬ್ಬರು ಕಣ್ಣೆದ್ರಿಗೆ ಬರ್ತಾ ಇರ್ತಾರೆ. ಆ ಟೈಮ್ ಅಷ್ಟೇ ನಾವು ಕಡಲ್ ಅಂತ ಸಿನಿಮಾ ಮುಗಿಸಿ ಬಂದಿದ್ವಿ. ಆ ಟೈಮಲ್ಲಿ ಇವ್ರು ನಮ್ಮ ಮನೆಗೆ ಬಂದರು. ಸೊ ಅವರು ಆ ಹಂಬಲ್ನೆಸ್, ಅದಾದ್ಮೇಲೆ ಸ್ಕ್ರೀನಲ್ಲಿ ನೋಡಿದವಾಗ ಭಯ ಆಗ್ತಾ ಇತ್ತು, ಇದೇನು ಈ ರೀತಿಗೆ ಇವ್ರಿಗೆ ಈ ಥರ ಸಿಂಪಲ್ ಆಗಿ ಅಂತ. ಸೊ ಬಂದು ಅವ್ರು ಅಪ್ರೋಚ್ ಆಗಿದ್ದ ರೀತಿ, ಅದಾದಮೇಲೆ ಸಿನಿಮಾ ಬಗ್ಗೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಿದ್ರೆ ಅದರಿಂದ ಹತ್ರ 3,500 4,000 ಜನ ಬದುಕ್ತಾರೆ, 4,000 ಕುಟುಂಬ ಬದುಕುತ್ತೆ. ಇದೊಂದೇ ಆ್ಯಂಗಲ್ ನಾನು ನೋಡ್ತಾ ಇರೋದು. ಸೊ ಅಷ್ಟು ಜನರು ಒಂದು ಹಂಬಲ್ ಆಗಿ ಬಂದು ಸಿನಿಮಾ ಮಾಡ್ತಾ ಇದ್ದೀವಿ, ಈ ಥರ ಒಂದು ವಿಭಿನ್ನ ರೀತಿಯಲ್ಲಿ ಟ್ರೈ ಮಾಡಿದ್ದೀವಿ, ನಿಮ್ಗೆ ಸಪೋರ್ಟ್ ಬೇಕು ಅಂತ ಹೇಳಿದವಾಗ ಆ ಆ್ಯಂಗಲಲ್ಲಿ ಇದರಿಂದ ಒಂದಿಷ್ಟು ಜನ ಬದುಕ್ತಾರಲ್ಲ, ಇದಕ್ಕೆ ಯಾಕೆ ನಾನು ದಾರಿ ಆಗಬಾರ್ದು ಅನ್ನೋ ಒಂದೇ ಕಾರಣ. ಅದನ್ನು ಇವರು ಹಂತವಾಗಿ ಸಿನಿಮಾ ಮೇಲೆ ಅವ್ರಿಗಿದ್ದಂಥ ಪ್ರೀತಿ, ಈಗ ನಾರ್ಮಲ್ ಆಗಿ ಸಿನಿಮಾ ಆಗೋ ತನಕ ಒಂದು ಮೂಡಿರುತ್ತೆ, ಸಿನಿಮಾ ಆದಮೇಲೆ ಇದು ಹೋದ್ರೆ ಸಾಕಪ್ಪ, ರಿಲೀಸ್ ಆದ್ರೆ ಸಾಕು ಅಂತ ಇರುತ್ತೆ. ಬಟ್ ಫ್ರಮ್ ದ ಬಿಗಿನಿಂಗ್, ಫಸ್ಟ್ ಡೇ ಇಂದ ಅವ್ರಲ್ಲಿದ್ದಂಥ ಎನರ್ಜಿ ಆ್ಯಂಡ್ ಏನು ಥಿಯೇಟರ್ ರಿಲೀಸ್ ಆಗಿ ಇದು OTT ಬರೋ ತನಕ ಸೇಮ್ ಎನರ್ಜಿಯಲ್ಲೇ ಇರ್ತಾರೆ ಅವರು. ಸೊ ಆ ಎನರ್ಜಿ ಅವ್ರ ಹತ್ರ ಇದೆ. ಅದಾದಮೇಲೆ ಹಂಬಲ್ನೆಸ್ ಇದೆ, ಪ್ರತಿಯೊಬ್ಬರ ಹತ್ರ ಮಾತಾಡ್ತಾರೆ. ಅದಾದಮೇಲೆ ನಿರ್ದೇಶಕರು, ಸೊ ಅಂದರೆ ಇವ್ರು ಹೇಳಿದಾಗೆ ಇವರು ನೋಡ್ಲಿಕ್ಕೆ ಮಾತ್ರ ಚಿಕ್ಕವರು ಜೀವದಲ್ಲಿ, ಬಟ್ ಸ್ಕ್ರೀನ್ ಮೇಲೆ ಅದನ್ನು ಆ ಕ್ಯಾರೆಕ್ಟರ್ನ ಹೀರೋ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ನ ಹೇಗೆ ಜಸ್ಟಿಫಿಕೇಶನ್ ಕೊಟ್ಟು ನಿಲ್ಲಿಸಬೇಕು, ಆ ಎಲ್ಲ ಪ್ರಯತ್ನಗಳನ್ನು ಅಚ್ಚುಕಟ್ಟಾಗಿ ಎಲ್ಲೂ ಅನಿಸ್ತಿರೋ ರೀತಿಯಲ್ಲಿ, ಎಕ್ಸ್ಪೆಷಲಿ ನನಗೆ ತುಂಬ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಸ್ಪೇಸ್ ಕೊಟ್ಟಂಥ ಒಂದು ಸಿನಿಮಾ. ಸೊ ಖಂಡಿತ ಥಿಯೇಟರ್ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಮೂಲಕ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳ್ತೀರಾ. ಥ್ಯಾಂಕ್ಸ್ ಕರೆದಿದ್ದಕ್ಕೆ, ಹಾಗೆ ನೀವೆಲ್ಲರೂ ಇವರು ಸಪೋರ್ಟಿಗೆ ಈ ಮಟ್ಟಕ್ಕೆ ಬಂದಿದ್ದಕ್ಕೆ. ಇದೇ ರೀತಿ ಜನರ ಸಪೋರ್ಟು 100,000 ಆಗಲಿ, 1,000 ಲಕ್ಷ ಆಗಲಿ, ಲಕ್ಷ ಕೋಟಿ ಆಗಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಕೊನೆಯಲ್ಲಿ ಎಲ್ಲ ವೇದಿಕೆಯಲ್ಲಿ ಹೇಳಿದಾಗೆ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ನಿಮ್ಮ ಮಗ ಕೂಡ ಡೆಬ್ಯೂ ಮಾಡಿದ್ದಾರೆ ಅಭಿರಾಮಚಂದ್ರ ಅನ್ನೋಂಥ ಮೂವಿಲಲ್ವಾ? ಓಕೆ, ಸೊ ಹೋಲ್ ಫ್ಯಾಮಿಲಿನೇ ಫುಲ್ ಟ್ಯಾಲೆಂಟ್ಲಿ ಬ್ಲೆಸ್ಡ್ ಆಗಿರ್ತದೆ. యాక్చువల్గా ఏంటంటే ఒక పోలీస్ ఆఫీసరు మామూలుగా ఒక నెగిటివ్గా ఉండి పాజిటివ్ అయ్యి తన విషయం తెలుసుకొని ఎలా వచ్చాడు అనేది కొంచెం ఎమోషనల్గా తీసాము. ಸೊ ಮದರ್ ಸೆಂಟಿಮೆಂಟ್ ಇರುವಂತಹ ಸಿನಿಮಾ ಅಂತ. ಬಟ್ ಯಾ, ಅದಾದ್ಮೇಲೆ ಆಕ್ಚುಲಿ ಅವರ ಕ್ಯಾರೆಕ್ಟರ್ ಹೇಗೆ ಬಿಲ್ಡ್ ಆಗಿದೆ ಸಿನಿಮಾದಲ್ಲಿ ಅಂತಂದ್ರೆ ವೆರಿ ರುತ್ಲೆಸ್ ತರ, ಅಂದ್ರೆ ಜಾಸ್ತಿ ಫೀಲಿಂಗ್ಸಿಗೆ ಬೆಲೆ ಕೊಡ್ತಿರುವಂತಹ ಒಬ್ಬ ಹೀರೋ. ಎಸ್, on behalf of Koti Garu, I'm going to say this cinema has lot of sentiments, emotion, values. ये कहानी
एक किरदार और उसके माँ के ऊपर है, जहाँ पर जिन लोगों की माँ आज जिंदा है वो उनको और प्यार करेंगे, और जिन लोगों ने अपनी माता जी को खोया है वो उनको जरूर याद करेंगे। ये सिनेमा कोटी सर ने माँ के लिए बनाया है। ಓಕೆ, ಅಮ್ಮ ಮಗನ ಸೆಂಟಿಮೆಂಟ್ ಇರುವಂತಹ ಒಂದು ಸಿನಿಮಾ. ಬಿಕಾಸ್ ನಮಗೆ ಆ ಟೀಸರ್ ಅಲ್ಲಿ ಆ ಒಂದು ಆಂಗಲ್ ಇಂದ ಎಕ್ಸ್ಪ್ಲೋರ್ ಆಗಿರಲಿಲ್ಲ. ನಾವು ವಿ ಕೇಮ್ ಟು ನೋ ಅಬೌಟ್ ದಿಸ್. ಓಕೆ, ಸೊ ಎನಿ ಅದರ್ ಕ್ವೆಶ್ಚನ್ಸ್? ಅಲ್ಲ 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 ಸರ್, ರವಿ ಸರ್, ಮದರ್ ಸೆಂಟಿಮೆಂಟ್ ಸಿನಿಮಾಗಳು ಯಾಕೋ ನಿಮ್ಗೆ ತುಂಬಾ ಹತ್ರ ಅಂತ ಅನ್ಸುತ್ತೆ. ಸೊ ಇದು ಕೂಡ ಅದೇ ತರ ಇದೆ ಅಂತ ಅನ್ಸುತ್ತೆ. ಇವ್ರು ನಿಮ್ಗೆ ಅಪ್ರೋಚ್ ಮಾಡಿದ್ರೆ ಆಲ್ರೆಡಿ ಹೇಳಿದ್ವಿ ನೀವು ನನಗೆ ಯಾಕೆ ಇಷ್ಟ ಆಯ್ತು ಅಂತ ಹೇಳಿ. ನಿಮಗೆ ಈ ಓವರ್ ಆಲ್ ಸಿನಿಮಾದಲ್ಲಿ ಅಂಥದ್ದೇನು ಇಷ್ಟ ಆಯ್ತು ಅಂತ ಹೇಳಿ? ಇಲ್ಲ, ಒಂದು ಇಲ್ಲಿ ತನಕ ಆ ಕ್ಯಾರೆಕ್ಟರ್ನ ನಾವು ನೋಡಿದ್ವಿ ಅಂತ ದೃಷ್ಟಿಕೋನ ಇದೆ. ಸೊ ಒಂದು ಎಲ್ಲ ಸಿನಿಮಾಗಳಲ್ಲೂ ನೆಗೆಟಿವ್ ಶೇಡ್ ನೋಡ್ಕೊಂಡ್ಬಂದಿದ್ದೀವಿ. ಓಕೆ, ಒಂದು ಕ್ಯಾರೆಕ್ಟರ್ನ ಈ ಥರ ನೋಡ್ಬೋದು ಅಂತ ಕತೆ ಕಟ್ಕೊಂಡಿದ್ವಿ. ಸೊ ಅದು ಆ ಆ್ಯಂಗಲ್ ನಂಗೆ ಇಷ್ಟ ಆಯ್ತು. ಅಂದರೆ ಇಲ್ಲಿ ನಟನೆ ಅನ್ನೋದು ಟಾಪಿಕ್ ಬಂದಾಗ ಅಲ್ಲಿ ಹೀರೋ ವಿಲನ್ನು ಆ ಥರ ಬರಲ್ಲ, ಕತೆ ಮಾತ್ರ ಇಂಪಾರ್ಟೆಂಟ್ ಆಯಿತು. ಆ ಕತೆಗೆ ಎಲ್ಲೂ ಅವ್ರು ವೀಕ್ ಪಾಯಿಂಟ್ ಕೊಟ್ಟಿಲ್ಲ. ಅದಾದಮೇಲೆ ಈ ಮದರ್ ಎಮೋಷನ್ಸ್ ಅಂತ ಏನು ಅವ್ರು ಬಿಗಿನಿಂದ ಕ್ಯಾರಿ ಮಾಡ್ಕೊಂಡಿದ್ರು, ಅದು ನಿಮಗೆ ಪ್ರೀ ಕ್ಲೈಮ್ಯಾಕ್ಸ್ ತನಕ ಗೊತ್ತಾಗದಿರೋ ರೀತಿ ಅದನ್ನು ಕ್ಯಾರಿ ಮಾಡಿದ್ದಾರೆ. ಅದು ಬಹುಶಃ ರಾಜಮೌಳಿ ಸರ್ ಅವರ ಜೊತೆ ನಿಂತಿದ್ದರಿಂದ ಆ ಹ್ಯಾಂಡಿಂಗ್ ರೀತಿ ಅವ್ರಿಗೆ ಅದು ಅಂದರೆ ನೀಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಸರ್, ನಿಮ್ಗೆ ಫ್ರೀಯಾಗಿ ಕೆಲಸ ಸಿಗುತ್ತಾ ಅಂತ ಹೇಳಿ ಎಲ್ಲ ಲ್ಯಾಂಗ್ವೇಜ್ಗಳಿಗೂ ಕೂಡ ಬಹು ಬೇಡಿಕೆ ಸಂಗೀತ ನಿರ್ದೇಶಕರಾಗಿದ್ದೀವಿ. ಮನೆ ಮಠ ಅಂತ ಬಂದಾಗ ಅವ್ರಿಗೆಲ್ಲ ಟೈಮ್ ಕೊಡ್ತಾ ಇದ್ದೀರಾ? ಖಂಡಿತ ಖಂಡಿತ. ಅಂದರೆ ಕೆಳಗಡೆ ಸ್ಟುಡಿಯೋ, ಮೇಲ್ಗಡೆ ಮನೆ, ಟೈಮ್ ಇದೆ. ಹೀರೋ ಸರ್, ನಿಮ್ಗೆ ಕರ್ನಾಟಕದಲ್ಲಿ ಏನು ಇಷ್ಟ ಆಗುತ್ತೆ ಅಂತ? ಯಾರು ಇಷ್ಟ ಆಗ್ತಾರೆ? ಯಾವ ನಟನೆ ಇಷ್ಟ ಆಗುತ್ತೆ ಅಂತ? Apu sir was the inspiration. I personally knew him because Yuvraj was very close to sir, and his dedication, his physical fitness, everything, whatever he did for the society and for cinema lovers, and for the people who needed anything, Apu sir was always there. So that man was a real hero, and he's always a true inspiration. Not only for me, but a lot of actors follow him down north also. So he's a very, very big inspiration. ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಕನ್ನಡದಲ್ಲಿ ನಮ್ಮ ಕನ್ನಡಿಗರನ್ನ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮ ಭಾಷೆ ಕನ್ನಡದಲ್ಲಿ ಮಾತಾಡಿ. ಎಲ್ಲರೂ ಕೂಡ ಐ ವಿಲ್ ಸೇ ಜಸ್ಟ್ ಓಕೆ. ಸೊ ಐ ವಿಲ್ ಸೇ ಸರ್, ಯು ಜಸ್ಟ್ ಸೇ ಇನ್ ಮೈಕ್, ಓಕೆ? ಎಲ್ಲ ಕನ್ನಡಿಗರು ಕೂಡ ಕನ್ನಡಿಗರು ಕೂಡ ಆಗಸ್ಟ್ 30ಕ್ಕೆ ಹಲೋ ಚಿತ್ರಮಂದಿರಕ್ಕೆ ಥಿಯೇಟರ್ಗೆ ಬಂದು ನಿಮ್ಮ ಸಿನಿಮಾ ನೇಮ್ ಹೇಳಿ. ದಟ್ ಅಹೋ ವಿಕ್ರಮಾರ್ಕ. Please come to cinema Aho Vikramarka. Yes. Thank you. I just want to say एक बात बताना चाहता हूँ. सिनेमा एक ऐसी चीज है जिसकी कोई भाषा नहीं है, जिसमें ना कोई जात है, ना कोई धर्म है, ना कोई भाषा है. सिनेमा एक ऐसी चीज है जो एक इंसान अपने जहन में लाता है, वो दर्शकों को स्क्रीन पे दिखाता है. इस दुनिया, दिस फिल्म, ये जो सिनेमा है, ये सिर्फ हिंदुस्तान नहीं, इस जन्म में जो भी एक माँ जैसे जानवर लोग भी है चाइना में, जापान में, वो सभी लोग इस सिनेमा को कनेक्ट करेंगे. तो अपना जो सिनेमा है या जो हिंदुस्तान में एक सभ्यता है, इमोशंस, वो सिनेमा, इन दिस सिनेमा वो सभ्यता कोटी सर ने कूट कर भरा है. तो आई नो आप सब लोगों को ये इमोशंस और ये सिनेमा बहुत पसंद आएगा.
Yes, thank you. And we have one more question. Like till now, you have nailed the villain character so well, but who inspired or what inspired you to become a hero? See, मैंने ना बहुत सारा विलन का काम किया है, बट मैंने जो भी किरदार किया है मैंने बहुत लगन से किया है. आप लोगों को मेरा विलन का किरदार अच्छा लगा है? अच्छा लगा है? So who said love it? So I love you all. See, I get an opportunity to play something and I do it from my heart, but my family wanted me to do this. I want to thank my wife, my mother, my family, मेरे जो co-producers, जो मेरे सब लोग मेरे साथ जुड़े हैं, उनको मेरे पे विश्वास था कि I can do this very well. And with everyone's blessings, एक सेकेंड, मेरा जन्म पूना में हुआ है. मेरे माता पिता ने मुझे जन्म दिया है, पर राजमौली साहब ने मुझे नाम दिया है पूरे वर्ल्ड में. और बिकॉज ऑफ राजमौली सर, तेलुगु, तमिल, कन्नड़ा एंड हिंदी, एंड नॉट ओनली इन इंडिया, इवन अब्रॉड, उनके कारण मेरा नाम हुआ है. सो आई एम वेरी ग्रेटफुल फॉर प्लेइंग every character I have played. Yes, that is the beauty of actors. That's why we call a versatile actor or acting and all. So here, ನಮ್ಮ ಮಾಧ್ಯಮದವರಿಂದ. Okay. ನಿಮಗೂ ಕೂಡ ಗೊತ್ತು ಇಂಡಸ್ಟ್ರಿ ಯಾವ ರೀತಿಯಾದಂತಹ ಒಂದು ಸಂಕಷ್ಟದಲ್ಲಿದೆ ಅಂತ. ಸೊ ಈಗ ತೆಲುಗುನೇ ಆಗಲಿ, ಕನ್ನಡ ಆಗಲಿ, ಮಲಯಾಳಂ ಹೊರತುಪಡಿಸಿ ಬೇರೆ ಎಲ್ಲ ಚಿತ್ರಗಳು ಕೂಡ ಥಿಯೇಟ್ರಲ್ಲಿ ಅಷ್ಟು ಹೋಗ್ತಾ ಇಲ್ಲ, ಜನರು ಬರ್ತಾ ಇಲ್ಲ ಅನ್ನುವಂಥ ಒಂದು ಆತಂಕ ಇದೆ. ಇದರ ನಡುವೆ ಈಗ ಇದೊಂದು ರೀತಿಯಲ್ಲಿ ಪ್ರಯೋಗಾತ್ಮಕ ಸಿನಿಮಾ ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಏನಕ್ಕೆ ಖಳನಾಯಕನ ನಾಯಕನಾಗಿ ಮಾಡಿ ರಿಲೀಸ್ ಮಾಡ್ತಾ ಇರುವಂಥ ಸಿನಿಮಾ. ಈ ಒಂದು ಸಿನಿಮಾನ ನೀವು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಜನರಿಗೆ ರೀಚ್ ಮಾಡೋದಕ್ಕೆ ಯಾವ ಥರ ಪ್ಲಾನ್ ಮಾಡಿದ್ದೀರಾ? ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ? ಈಗ ನೀವು ನೋಡ್ಬೋದು, ಈಗ ಬ್ಯಾನರ್ ಹತ್ರನೇ ಎಲ್ಲ ಹಾಕಿದ್ದಾರೆ ನೋಡಿ, ಡಿಸ್ಟ್ರಿಬ್ಯೂಷನ್ಗೆಲ್ಲ ಕೊಂಬಾಳಿ ಫಿಲ್ಮ್ಸ್ ಹೋಗ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ನೆಟ್ವರ್ಕ್ ಏನಿದೆ ಅಂತ ನಿಮ್ಗೆ ಗೊತ್ತಿದೆ, ಕೊಂಬಾಳಿ ಫಿಲ್ಮ್. ಆಮೇಲೆ ಆಂಧ್ರದಲ್ಲಿ ಮೈತ್ರಿ ಮೂವೀಸ್, ಅವ್ರದ್ದು ಪುಷ್ಪ ಎಲ್ಲ ಅವರೇ ಮಾಡಿದ್ದಾರೆ. ಪುಷ್ಪ ದೊಡ್ಡ ದೊಡ್ಡ ಚಿತ್ರಗಳೆಲ್ಲ ಮಾಡಿದ್ದಾರೆ. ಸೊ ಅವ್ರಿಗೆ ಹೆಂಗೆ ಜನರಿಗೆ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ತಿಳುವಳಿಕೆ ಅವ್ರಿಗಿದೆ. ಆಮೇಲೆ ವಿಲನ್ ನಾವು ಇವಾಗ ಹೀರೋ ಆಗಿ ನೋಡೋದು ಹೇಗೆ ಅಂತ ನೀವು ಕೇಳಿದ್ರಿ ಅಲ್ವಾ? ಸೊ ಈಗ ಟ್ಯಾಲೆಂಟ್ ಅನ್ನೋದಿದ್ರೆ ನೋಡಿ, ತೆಲುಗು ಇಂಡಸ್ಟ್ರಿಯಲ್ಲಿ ನೋಡ್ಬೋದು, ತೆಲುಗು ಇಂಡಸ್ಟ್ರಿಯಲ್ಲಿ ನೋಡ್ಬೋದು. ಸುನೀಲ್ ಅಂತ ಬಂದರು, ಸುನೀಲ್ ಅಂತ ಆ್ಯಕ್ಟರ್, ಅವ್ರು ಕಾಮಿಡಿಯನ್ ಇದ್ರು. ಆದರೆ ಅವ್ರು ಮರ್ಯಾದಾ ರಾಮನ್ ಅಂತ ಒಂದು ಚಿತ್ರ ಮಾಡಿ ಅದು ಸೂಪರ್ ಹಿಟ್ ಆಯಿತು. ಆ ರೀತಿ ಅನೇಕ ಉದಾಹರಣೆಗಳಿದೆ. ಕಂಟೆಂಟು ಆಮೇಲೆ ಟ್ಯಾಲೆಂಟ್ ಇದ್ದರೆ ಜನರು ಅದನ್ನು ಖಂಡಿತವಾಗಿಯೂ ಆಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಅದಿಲ್ಲಾಂದ್ರೆ ಯಾರು ಆಕ್ಸೆಪ್ಟ್ ಮಾಡ್ತಾರೆ? OTT ಅನ್ನುವಂಥದ್ದು ಜನರನ್ನ ಥಿಯೇಟರ್ ಕರ್ಕೊಬರೋದ್ರೊಳಗೆ ಡ್ಯಾಮೇಜ್ ಮಾಡಿದೆ ಅನ್ನುವಂಥದ್ದಿದೆ. ನಿರ್ಮಾಪಕರಾಗಿ ಏನು ಹೇಳ್ತೀರಾ ನೀವು? ಖಂಡಿತ OTT ಅನ್ನೋದು ನೀವು ಹೇಳಿದ್ದು ಒಪ್ಕೊಳ್ಳೇಬೇಕಾಗುತ್ತೆ. ಬಟ್ ಆದರೆ ಚಿತ್ರಮಂದಿರದಲ್ಲಿ ಬಂದು ನೋಡೋ ಎಫೆಕ್ಟು ನೀವು OTT ಯಾವ OTTಯಲ್ಲೂ ಸಿಗಲ್ಲ. ನೀವು ಫಿಲಮ್ ನೋಡ್ಬೋದು ಅಷ್ಟೇ, OTTಯಲ್ಲಿ ನೋಡ್ಬೋದು. ಬಟ್ ಈ ಸೌಂಡ್ ಎಫೆಕ್ಟು, ಈ ಸರೌಂಡಿಂಗು, ಇದೆಲ್ಲ ನಿಮಗೆ ಈ ಎಫೆಕ್ಟು ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೀವು ನೋಡಬೇಕು, ಇಷ್ಟು ದೊಡ್ಡ ಒಂದು ಒಳ್ಳೆ ಸೌಂಡ್ ಎಫೆಕ್ಟ್ ಸಿಗಬೇಕು ಅಂದರೆ ನೀವು ಥಿಯೇಟ್ರಲ್ಲೇ ಬಂದು ನೋಡಬೇಕು. ಥಿಯೇಟ್ರಲ್ಲಿ ಬಂದು ನೋಡೋದಕ್ಕೂ ಮನೇಲಿ ಕೂತ್ಕೊಂಡು OTTಯಲ್ಲಿ ನೋಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ನಾವೆಲ್ಲರೂ ಹೇಳೋದು ಅಷ್ಟೇ, ಬಂದು ಥಿಯೇಟ್ರಲ್ಲಿ ನೋಡಿ. ಥಿಯೇಟ್ರಲ್ಲಿ ನೀವು ಮನೇಲಿ ಕೂತ್ಕೊಂಡು 3 ಅವರ್ ನೋಡಬೇಕು, ಅದೇ 3 ಅವರ್ ಥಿಯೇಟ್ರ್ ನೋಡಿದ್ರೆ ಇನ್ನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಆ ರೀತಿ ನಾವು ಎಲ್ಲ ಥಿಯೇಟ್ರ್ ಮಾಲೀಕರುಗಳಿಗೂ ಮತ್ತು ಆಮೇಲೆ ಎಲ್ಲ ಚಿತ್ರಗಳಿಗೂ ನಾವು ಆ ರೀತಿ ಬೆಂಬಲ ನೀಡಬೇಕಾಗುತ್ತೆ. OTT ಅನ್ನೋದು ಇವತ್ತು ಕಾಮನ್ ಆಗ್ಬಿಟ್ಟಿದೆ, ಅದನ್ನು ನಾವು ತಡೆಯೋಕ್ಕಾಗಲ್ಲ. ಸೊ ಅದರಿಂದ ಈ ಥಿಯೇಟ್ರಲ್ಲಿ ಬಂದು ನೋಡೋದು ಒಂದು ಟ್ರೆಡಿಷನ್ ನಾವು ಮರಿಬಾರ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ಯಾನ್ ಇಂಡಿಯಾ ಅನ್ನುವಂಥದ್ದು ಸರ್ ಚಿತ್ರರಂಗಕ್ಕೆ ಒಂದು ರೀತಿ ಸಂಕಷ್ಟ ಬರ್ತಾ ಇದೆ ಅಂತ ಅನ್ಸ್ತದೆ. ಏನಕ್ಕೆ ಅಂತಂದರೆ ಯಾವ ಭಾಷೆಯ ಸಿನಿಮಾಗಳು ಕೂಡ ಆ ಭಾಷೆಗಳಲ್ಲೂ ಕೂಡ ಓಡ್ತಾ ಇಲ್ಲ. ಎಲ್ಲ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸೊ ತುಂಬ ಡ್ರ್ಯಾಗ್ ಮಾಡ್ತಾ ಹೋಗ್ತಾ ಇದ್ದಾರೆ. ಜನರು ಥಿಯೇಟ್ರಿಗೆ ಸಿನಿಮಾಗಳಿಲ್ಲ. ಸೊ ಈ ಆಪ್ಷನ್ಗಳಲ್ಲಿ ಜನರು ವೆಬ್ ಸೀರೀಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಸರ್, ಇದರಲ್ಲಿ ನಾನೇ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ಇಷ್ಟು ದಿನ ನಾವು ಪ್ಯಾನ್ ಇಂಡಿಯಾ ಅಂತ ಕೇಳಿದ್ವಿ ಅಲ್ವಾ? ಪ್ಯಾನ್ ಇಂಡಿಯಾ ಇವಾಗ ನಮ್ಮ ಧ್ರುವ ಸರ್ಜಾ, ನಮ್ಮ ಕರ್ನಾಟಕದ ನಟರು, ನಮ್ಮ ಹಿಂದಿನ ನಟರು ಧ್ರುವ ಸರ್ಜಾ ಪ್ಯಾನ್ ವರ್ಲ್ಡ್ ಫಿಲಮ್ ಮಾಡ್ತಿದ್ದಾರೆ. ಅದಕ್ಕೇನಂತೀರಾ? ಅಲ್ಲಿ ಆಕ್ಸೆಪ್ಟ್ ಮಾಡಲ್ವಾ? ಮಾಡ್ತಾರೆ. ಕಂಟೆಂಟ್ ಇದ್ರೆ ವರ್ಲ್ಡ್ ವೈಡ್ ಅಲ್ಲ, ಎಲ್ಲಿ ಬೇಕಾದ್ರೆ ಆಕ್ಸೆಪ್ಟ್ ಮಾಡೇ ಮಾಡ್ತಾರೆ.
ನಾವು ಬರೀ ಪ್ಯಾನ್ ಇಂಡಿಯಾ ಅಂತಲ್ಲ, ಪ್ಯಾನ್ ವರ್ಲ್ಡಲ್ಲೂ ಕೂಡ ಕಂಟೆಂಟ್ ಇದ್ದರೆ ನಮ್ಗೆ ಹೇಳಿದಾಗೆ ಆಕ್ಸೆಪ್ಟ್ ಮಾಡೇ ಮಾಡ್ತಿರೋ ನೋಡಿ. ಥ್ರೂ ಅವರ್ ಸಿನಿಮಾ ಜಾಪನೀಸ್ ಲ್ಯಾಂಗ್ವೇಜಲ್ಲಿ, ರಷ್ಯನ್ನಲ್ಲಿ, ಆಮೇಲೆ ಮತ್ತು ಯಾವ್ದಾದ್ರು ಚೈನೀಸಲ್ಲಿ ಎಲ್ಲ ಬೇರೆ ಬೇರೆ ಅನೇಕ ಭಾಷೆಗಳಲ್ಲಿ ಬರ್ತಾ ಇದೆ. ಸೊ ಕಂಟೆಂಟ್ ಇದ್ದರೆ ಖಂಡಿತವಾಗಿ ಓಡಾಡೋದು, ಅದರಲ್ಲಿ ಎರಡನೇ ಮಾತು. ಆಲ್ ದಿ ಬೆಸ್ಟ್ ಸರ್, ಒಳ್ಳೆಯದಿಲ್ಲ. ಥ್ಯಾಂಕ್ ಯು. ಮೊದಲನೇದಾಗಿ ವೆಲ್ಕಮ್ ಟು ನಮ್ಮ ಬೆಂಗಳೂರು. ನನ್ನ ಕ್ವಶನ್ ಬಂದ್ಬಿಟ್ಟು ದೇವಗಿರಿ ಸರ್ ಅವ್ರಿಗೆ. ಸರ್, ನೀವು ನೆಗೆಟಿವ್ ರೋಲಲ್ಲೂ ಕಾಣಿಸ್ಕೊಂಡಿದ್ರ, ಈ ಸಿನಿಮಾದಲ್ಲಿ ಪಾಸಿಟಿವ್ ರೋಲಲ್ಲೂ ಸಹ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ಆಗಸ್ಟ್ 30ಕ್ಕೆ ನಿಮ್ಮ ಹೀರೋ ಆಗಿ ಆಕ್ಟ್ ಮಾಡ್ತಿರುವಂತಹ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಕನ್ನಡದಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ ನೆಗೆಟಿವ್ ರೋಲ್ ಚೂಸ್ ಮಾಡ್ತೀರಾ ಅಥವಾ ಪಾಸಿಟಿವ್ ರೋಲ್ ಹೀರೋ ಕ್ಯಾರೆಕ್ಟರ್ನ ಚೂಸ್ ಮಾಡ್ತೀರಾ ಅಂತ? See, I just want to say, any powerful role, for me, whether it's a negative role or a hero role, doesn't matter. See, आपकी आत्मा अच्छी रहेगी, आप कोई भी किरदार प्ले कर सकते हो. Did you understand? If your soul is good, you can play any role, whether it is hero or villain. Right, Ravi sir? See, any creative man, he has to be like water. You put it in the milk, you put it in the whiskey, you put it in the anywhere, it should get involved. So that is the thing. ಥ್ಯಾಂಕ್ ಯು ಸೋ ಮಚ್. ಸೊ ಮಾಧ್ಯಮದವರ ಪ್ರಶ್ನೆಗಳು ಮುಗ್ದಿದೆ ಅಂತ ಅನ್ಸುತ್ತೆ. ಇದೆಯಾ? ಮುಗ್ದಿದೆಯಾ? ಓಕೆ. ಸೊ ನಮ್ಮ ಕೋ ಪ್ರೊಡ್ಯೂಸರ್ ಇದ್ದಾರೆ ಶ್ರೀಕೃಷ್ಣ ಗೋಸ್ವಿ ಸರ್. ಪ್ಲೀಸ್ ವೆಲ್ಕಮ್ ಸರ್. ಅಂಡ್ ವಿತ್ ದ್ಯಾಟ್ ಐ ವಾಂಟ್ ಯು ಟು ಕಾಲ್ ಯುವರ್ ವೈಫ್ ಆಕ್ಚುಲಿ. ಓಕೆ, ಎಸ್ ಪ್ಲೀಸ್ ಸರ್. ಈಗ ಮಾಧ್ಯಮದವ್ರು ಅವಾಗಲೇ ನಾನು ಹೇಳಿದೆ, ಲಾಸ್ಟ್ ಟೈಮ್ ನಾವು ಪುನೀತ್ ರಾಜ್ಕುಮಾರ್ ಸರ್ನ ಮೀಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಆ ಫೋಟೋಸ್. ಸೊ ನಿಮಗೆ ಹಂಗೆ ಝೂಮ್ ಮಾಡಿ ತೋರಿಸ್ತೀನಿ, ಹಂಗೆ ಎಲ್ಲ ಝೂಮ್ ಮಾಡ್ಕೊಬೋದು. ನಾವೆಲ್ಲ, ನಾನು, ದೇವರು. She is the producer of the film. Please. Yes. So she is the example how women should support men. ये दोनों हमारे घर की महालक्ष्मी हैं. हाँ, beautiful. गली जोर अच्छा था. She's very active, sir. She's taking care of all the things. Like it has to be like this, like this. I didn't know that she's your wife. Okay, now I came to know. How have you become this much successful? Because you have a support system here in the household. See, I'm very blessed. The family has always stood with me in everything. Whatever I wanted to do, they never stopped me. That is why from Magdhira to Aho Vikramarka, I have reached here. Super. Amazing. Media, I just want to say first of all, thank you very, very much for being so humble and so sweet. I love you, brother. Bahubali mein main tha nahi, but still you visualized me in that film. I love you more than anyone. Your family, your wife also must be not loving you so much. And second thing, I want to tell all the people around here that you guys were excellent to make this song go mad, like, you know, खास करके जिन्होंने नाच किया है, whoever has danced here on the stage, they were excellent. और मैं दिल से, especially the media people, I love you guys and I have interacted with you a lot for many films before also. But Aho Vikramarka gave me a platform where we could invite you, and thank you for this. So thank you media for everything you have done for us. From the entire team of Aho Vikramarka. Good afternoon, everyone. I would first like to thank everybody for this wonderful, appreciation that we're getting, the warmth that we're getting from Namma Bangalore. Bangalore is our city. We have always related to it and felt the hospitality and the warmth of the city, and that's why we are releasing our most romantic and most lilting number, Archana, here. Thanks to Ravi ji, and thanks to Yuvraj and Mamta ji.
We would, love for you all to come and watch our film because this is a very unique film. Aho Vikramarka has tremendous USP of having an all-India cast and crew. So please show us your love, show us your appreciation, and we'll see you at the cinemas on the 30th. Thank you. Thank you so much. And Mamtaman, please say a few words of the movie. Yes. About the movie. ಎಲ್ಲರಿಗೂ ನಮಸ್ಕಾರ. ತುಂಬ ಸಂತೋಷ ಇವತ್ತು ನಿಮ್ಮ ಮಾಧ್ಯಮ ಸ್ನೇಹಿತರು ಪ್ರತಿನಿತ್ಯ ನಮ್ಮನ್ನು ನೋಡ್ತಾನೆ ಇರ್ತೀರಾ. ನಾವು ಲೋಕ್ಲೈಟ್ಸು, ಒಬ್ಬರು ಸರ್ವೀಸಲ್ಲಿ ಇರ್ತಾರೆ, ಒಬ್ಬರು ಪಾಲಿಟಿಕ್ಸಲ್ಲಿ ಇರ್ತಾರೆ, ಒಬ್ಬರು ಪಬ್ಲಿಕ್ ಸರ್ವೀಸಲ್ಲಿ ಇರ್ತಾರೆ ಮತ್ತು ಸೋಷಿಯಲ್ ವರ್ಕಲ್ಲಿ ಎಲ್ಲ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಎಲ್ಲ ಭಾಗದಲ್ಲೂ ನಾವು ನಿಮ್ಮ ಜೊತೆಲೇ ಇರ್ತೀವಿ. ನಮ್ಮನ್ನು ನೀವು ಎಲ್ಲ ಇವತ್ತು ನಿಮ್ಮಿಂದ ನಾವು ಅಂತಲೂ ಹೇಳ್ಕೊಕ್ಕೆ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮತ್ತು ನನ್ನ ಸ್ನೇಹಿತರು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ದೇವ್ಗಿಲ್ ಅವರು, ಆರ್ತಿ ಇಸ್ ಮೈ ಡಿಯರ್ ಫ್ಯಾಮಿಲಿ, ಮೋರ್ ದೆನ್ ಅ ಫ್ಯಾಮಿಲಿ ಟು ಅಸ್. ಸೊ ದಿಸ್ ಇಸ್ ಅ ಮೂವಿ ಮೇಡ್ ಬೈ ದೇರ್ ರಿಯಲ್ ಹಾರ್ಡ್ ವರ್ಕ್. ಐ ರಿಯಲಿ ಅಪ್ರಿಷಿಯೇಟ್. ಇದು ಹಿಂದೆ ಅವರ ಕಷ್ಟ ಕೇಳಿದಾಗ ನಮಗೆ ಭಯ ಆಗುತ್ತೆ. ಈಗ ನಮ್ಮ ಭಾರ್ಗವ್ ಅದೇ ಹೇಳ್ತಿದ್ದೆ, ನಮ್ಮ ಭಾರ್ಗವ್ ಅವರು ಇಲ್ಲಿ ಬಂದಿದ್ದಾರೆ, ಕನ್ನಡ ಭಾರ್ಗವ್ ಸರ್, ಪ್ಲೀಸ್ ವೆಲ್ಕಮ್. ಯಾ ಪ್ಲೀಸ್ ಕಮ್. ಅವರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ, ವಿಕ್ರಮಾರ್ಕ, ರೈಟ್? ಎಸ್. ಸೊ ಅವರ ಕಷ್ಟ ಅದರಿಂದ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಡೆಡಿಕೇಟ್. ಆ ಡೆಡಿಕೇಶನ್ ಮತ್ತು ಕಮಿಟ್ಮೆಂಟ್ ಇಲ್ಲ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್. ಅಷ್ಟು ಕಷ್ಟಪಡ್ತಾರೆ. 2 ವರ್ಷ ದೇವ್ಗಿಲ್ ಅವ್ರಿಗೆ ಎಷ್ಟು ಅವರು ಡಯಟ್ ಬಗ್ಗೆ ಆಗಲಿ, ಅವರು ವರ್ಕೌಟು ಫೋನ್ ಮಾಡಿದ್ರು ಫೋನ್ ಹೇಳ್ತಲ್ಲ, ಅಷ್ಟು ಕಮಿಟೆಡ್ ಅವರು. ವರ್ಕೌಟಲ್ಲಿ ಇದ್ದಾಗ ಸೋ ಕಮಿಟೆಡ್. ಇಲ್ಲ, ಕಮಿಟ್ಮೆಂಟ್ ಇಲ್ಲ ಅಂದರೆ ಏನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ. ಸೊ ನಾವೆಲ್ಲರೂ ಮೊಗದೀರ ಅಂತಾನೆ, ಇವಾಗಲೂ ನಾವು ಅವ್ರು ಮೊಗದೀರ ಅಂತಾನೆ ಕರೆಯೋದು. ಎಲ್ಲರೂ ಪಬ್ಲಿಕ್ ನೋಡಿದ್ರು ಮೊಗದೀರ ವಿಲನ್ ಅಂತಾರೆ. ಇವಾಗ ನಾವು ಇವಾಗ ಅಹೋ ವಿಕ್ರಮಾರ್ಕ ಅಂತ ಹೇಳಿ ಹೀರೋ ಆಗಿ ಇನ್ನು ಕರಿತೀವಿ ನಾವು. ಸೊ ಈ ಒಂದು ಟೀಮ್ಗೆ ಮತ್ತು ಪೆಟ್ಟಿ ಸರ್ ನಮ್ಮ ಆಂಧ್ರದಿಂದ ಬಂದಿದ್ದಾರೆ. ಅವ್ರದ್ದೇ ಆದಂಥ ಒಂದು ಎಕ್ಸ್ಪೀರಿಯನ್ಸು ಮತ್ತು ಅವರೊಂದು ಈ ಒಂದು ಮೂವಿನ ಜೊತೆಯಲ್ಲಿ ಪ್ರತಿಯೊಂದು ಜೊತೆಯಲ್ಲಿ ಅವರಿಬ್ಬರು, ದೇವ್ಗಿಲ್ ಅವ್ರನ್ನು ಪೆಟ್ಟಿ ಅವರಿಬ್ಬರು ಜೊತೆಯಲ್ಲಿ ಇದ್ದು, ಮತ್ತು ಆರ್ತಿ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಯಾಕಂದರೆ ಫಾರ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅ ವುಮೆನ್ ಬಿಹೈಂಡ್ ಅಂತ ಹೇಳೋಕ್ಕೆ ಇದೇ ಸಾಕ್ಷಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ರವಿ ಬಸ್ರೂರ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಯಾಕಂದರೆ ವೆರಿ ಯಂಗ್ ಯು ಆರ್. ನಾನೇನು ಆ ಹೆಸರು ಕೇಳಿದಾಗ ಇದೆಲ್ಲ ಕೇಳಿದಾಗ ಎಲ್ಲೋ ಮೀಡಿಯಾ ನೋಡಿದಾಗ ವಯಸ್ಸಾಗಿರೋರು ಇರ್ಬೋದು, ಅಬೌವ್ 50 ಇರ್ಬೋದು ಅಂತ, ಬಟ್ ಯು ಲುಕ್ ವೆರಿ ಯಂಗ್ ಆ್ಯಂಡ್ ಯಂಗ್ ಟ್ಯಾಲೆಂಟನ್ನು ನೀವು ಇವತ್ತು ಗುರುತಿಸಿ ನೀವು ಸಪೋರ್ಟ್ ನೀಡಿದ್ದೀರಂತ ಗಿಲ್ ಅವರು ಹೇಳ್ತಾನೆ ಇರ್ತಾರೆ. ತುಂಬ ನಿಮ್ಮ ಬಗ್ಗೆ ಹೇಳ್ತಾರೆ ಮತ್ತು ನಾವೆಲ್ಲರೂ ನಿಮ್ಮ ಬಿಗ್ ಫ್ಯಾನ್ಸ್ ಸರ್. ನನ್ನ ಮಗ ಅಂತೂ ನಿಮ್ಮ ಫ್ಯಾನಿಗೆ ಅವರೇ ಹೇಳ್ಕೊಂಡ್ರು. ಸೊ ನಮ್ಮ RVD ಕಾಲೇಜ್ ಟೀಮ್ ಎಲ್ಲರೂ ಬಂದಿದ್ದಾರೆ, ನಮ್ಮ ಸ್ನೇಹಿತರೆಲ್ಲರೂ ಬಂದಿದ್ದಾರೆ, ನಮ್ಮ ಹೆಣ್ಮಕ್ಳೆಲ್ಲ ಬಂದಿದ್ದಾರೆ. ಯಾಕಂದರೆ ದೇವ್ಗಿಲ್ ಜೊತೆಗೆ ಒಂದು ಫ್ಯಾಮಿಲಿ ರೀತಿಯಲ್ಲಿ ಎಲ್ಲರೂ ಪ್ರತಿ ಸರಿ ಅವರು ನಮ್ಮ ಎಲೆಕ್ಷನ್ಸ್ ಆಗಲಿ, ನಮ್ಮ ಮನೆಯಲ್ಲಿ ಒಂದು ಆ ಕಾರ್ಯಕ್ರಮ ಇರಲಿ, ನಮ್ಮ ಕ್ಷೇತ್ರದಲ್ಲಿನ ಕಾರ್ಯಕ್ರಮ ಇರಲಿ, ನಮ್ಮ ಜೊತೆಲೇ ಇರ್ತಾರೆ. ಸೊ ಅವ್ರಿಗೆಲ್ಲರೂ ಇವತ್ತು ಬಂದು ವಿಶ್ ಮಾಡ್ತಾ ಇದ್ದೀರಾ. ನನಗೆ ತುಂಬ ಖುಷಿ ಆಗುತ್ತೆ. ಈ 1-2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಲೆಟ್ us thank the creator of the creation. Thank you. Yes, also we have Mr. Mitesh sir. Please welcome on the stage. ಹಾಗೆ ಈಗ ಆಲ್ರೆಡಿ ನಾವು ಹೇಳಿದ್ವಿ ಅವರಿಗೆ ಏನ್ ಧೈರ್ಯ ಇದೆ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತಲುಪುವುದಕ್ಕೆ ಜನರಿಗೆ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂತ. ಅದರಲ್ಲೂ ಕೂಡ ಹೊಂಬಾಳೆ ಸಿನಿಮಾ ನಮ್ಮೆಲ್ರಿಗೂ ಗೊತ್ತಿದೆ ಆ ಸಿನಿಮಾದ ತಂಡದ ತಾಕತ್ತೇನು ಅಂತ. ಸೊ ಅದ್ರ ಪರವಾಗಿ ನಮ್ಮೊಂದಿಗೆ ರಾಜೇಶ್ ಸರ್, ಪ್ಲೀಸ್ ವೆಲ್ಕಮ್. ಹಾಗೆ ಅದರಲ್ಲೂ ಹೊಂಬಾಳೆ ಸಿನಿಮಾದ ಮೂಲಕ ವಿಜಯ್ ಕಿರ್ಗಂದೂರು ಸರ್ ಹಾಗೆ ಚೆಲುವೇಗೌಡ ಸರ್ ಅವರ ಪರಿಶ್ರಮದ ಪ್ರತೀಕವಾಗಿ ಎಷ್ಟೋ ಸಿನಿಮಾಗಳು ಜನರಿಗೆ ತಲುಪೋದಕ್ಕೆ ಸಾಧ್ಯ ಆಗಿದೆ. ಸೊ ಈಗ ಈ ಸಿನಿಮಾದ ಸಂಗೀತದ ಹಿಂದಿರುವಂತಹ ಶಕ್ತಿ ಅಂದ್ರೆ ನಮ್ಮ ರವಿ ಬಸ್ರೂರು ಸರ್ ಅವರಿಗೆ ನಮ್ಮ ಚಿತ್ರತಂಡದ ಪರವಾಗಿ ಒಂದು ಕಿರು ಕಾಣಿಕೆಯನ್ನ, ಗೌರವವನ್ನ ಸಮರ್ಪಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಒಂದು ಪ್ರೀತಿಯಿಂದ ಚಪ್ಪಾಳೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಿದ್ದೀನಿ ಎಲ್ರು ಕೂಡ. ಎಸ್, ರವಿ ಬಸ್ರೂರು ಸರ್, ನಿಮ್ಮ ಮ್ಯಾಜಿಕಲ್ ಕಂಪೋಸಿಷನ್ ಬಗ್ಗೆ ನೀವು ಆಲ್ರೆಡಿ ನಾವು ನೋಡಿದೀವಿ. ಹಾಗೆ ಈ ಸಿನಿಮಾಗೂ ಕೂಡ
ನಿಮ್ಮ ಸಂಗೀತದ ಕಾರಣದಿಂದಾಗಿ ಜನರು ಥಿಯೇಟರಿಗೆ ಬರಲಿ, ಆ ಕಥೆಯ ಕಾರಣಕ್ಕಾಗಿ ಅವರ ಎಲ್ಲ ಆಕ್ಟಿಂಗ್ ಏನಿರಬಹುದು, ಈ ಸಿನಿಮಾ ಒಟ್ಟು ಗೆಲ್ಲಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಜೊತೆಗೆ ನಮ್ಮೆಲ್ಲರಿಗೂ ಗೊತ್ತು, ಎಷ್ಟೋ ಜನರನ್ನ ಥಿಯೇಟರ್ಗೆ ಕರ್ಕೊಂಡ್ಬರೋದ್ರಲ್ಲಿ ಮುಖ್ಯ ಪಾತ್ರ ವಹಿಸೋದೇ ಸಂಗೀತ ಅಂತ ಹೇಳ್ಬಿಟ್ಟು. ಸೊ ಆ ಮ್ಯೂಸಿಕ್ ನ ಹಿಂದಿರುವಂತಹ ಶಕ್ತಿ ನಮ್ಮ ರವಿ ಬಸ್ರು ಸಾರ್ಗೆ